ನಂಜನಗೂಡನ್ನ ಗಾಂಜಾ ಹಾಗೂ ಮಾದಕ ವಸ್ತುಗಳ ಮುಕ್ತ ನಗರವನ್ನಾಗಿಸುವಂತೆ ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮಾಜಿ ಶಾಸಕ ಬಿ ಹರ್ಷವರ್ಧನ್ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಯಿತು. ನಗರದ ಚಿಂತಾಮಣಿ ಗಣಪತಿ ದೇವಾಲಯದ ಬಳಿ ರ್ಯಾಲಿಗೆ ಚಾಲನೆ ನೀಡಲಾಯಿತು. ನೂರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಯುವಕರು ಬೈಕ್ಗಳಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಗಾಂಜಾ ಮತ್ತು ಡ್ರಗ್ಸ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಆರ್ಪಿ ರಸ್ತೆ, ಬಜಾರ್ ರಸ್ತೆ ಹಾಗೂ ಎಂಜಿ ರಸ್ತೆಯ ಮೂಲಕ ಸಾಗಿದ ರ್ಯಾಲಿ ಹುಲ್ಲಹಳ್ಳಿ ವೃತ್ತ ತಲುಪಿತು. ಈ ವೇಳೆ ಸಾರ್ವಜನಿಕರಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ಹುಲ್ಲಹಳ್ಳಿ ವೃತ್ತದಲ್ಲಿ ಮಾತನಾಡಿದ ಮಾಜಿ ಶಾಸಕ ಹರ್ಷವರ್ಧನ್, ನಂಜನಗೂಡು ಭಾಗದಲ್ಲಿ ಗಾಂಜಾ ಪ್ರಕರಣಗಳು ಹೆಚ್ಚುತ್ತಾ ಇರುವುದು ಆತಂಕಕಾರಿ. ಮಾದಕ ವಸ್ತುಗಳ ಸರಬರಾಜಿನ ಮೂಲ ಪತ್ತೆ ಹಚ್ಚಿ ಜಾಲವನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು ಅಂತ ಪೊಲೀಸ್ ಇಲಾಖೆಯನ್ನ ಆಗ್ರಹಿಸಿದರು. ಯುವಕರು ಹಾಗೂ ಸಾರ್ವಜನಿಕರು ಗಾಂಜಾ ಅಥವಾ ಡ್ರಗ್ಸ್ ಮಾರಾಟದ ಬಗ್ಗೆ ಮಾಹಿತಿ ದೊರೆತರೆ ಪೊಲೀಸರಿಗೆ ತಿಳಿಸುವಂತೆ ಮನವಿ ಮಾಡಿದರು. ಬಳಿಕ ಮಾದಕ ವಸ್ತುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಹಶೀಲ್ದಾರ್ ಗ್ರೇಡ್ 2 ನಂದಕಿಶೋರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ವರದಿ ಮೋಹನ್ ಹುಲ್ಲಹಳ್ಳಿ, ನಂಜನಗೂಡು. ನಂಜನಗೂಡಿನಲ್ಲಿ ಯುವ ಮೋರ್ಚಾ ವತಿಯಿಂದ ಒಂದು ಗಾಂಜಾ ಮುಕ್ತ ನಂಜನಗೂಡು ಅಂತ ಕಾರ್ಯಕ್ರಮನ ನಾವು ತಂದುಕೊಂಡಿದ್ದೇವೆ. ನಮ್ಮ ಜೊತೆ ನಮ್ಮ ಇಬ್ಬರು ಮಂಡಲ ಅಧ್ಯಕ್ಷರಾಗಿರುವಂಥ ಕೆನ್ನಪ್ಪನವರು ಮತ್ತು ಸಿದ್ದರಾಜು ಅವರಿದ್ದಾರೆ. ಯುವ ಮೋರ್ಚಾದ ಸಿದ್ದರಾಜು ಅವರಿದೆ, ಸಿದ್ದರಾಜು ಕೂಡ ಇರ್ತಾರೆ, ಮನೋಜ್ ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ. ನೋಡಿ, ಇತ್ತೀಚೆಗೆ ಗಾಂಜಾ ಒಂದು ಪ್ರಕರಣ ಸಾಕಷ್ಟು ಹೆಚ್ಚಾಗ್ತಿದೆ ನಂಜನಗೂಡಲ್ಲಿ. ಇದ್ರ ಬಗ್ಗೆ ಸಾರ್ವಜನಿಕವಾಗಿ ಎಲ್ಲ ದೂರನ್ನು ಸಿಗ್ತಾ ಇದೆ ಇದು. ಹಾಗಾಗಿ ಇದೊಂದು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅಂತ ಹೇಳಿ ಯುವ ಮೋರ್ಚಾ ವತಿಯಿಂದ ನಾವು ಇವತ್ತು ಹಮ್ಮಿಕೊಂಡ ಮೇಲೆ ಸಂದರ್ಭದಲ್ಲಿ ಒಂದು ಮಾತಂತೂ ನಾನು ಭಾಳ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತಿದ್ದೆ. ಇತ್ತೀಚೆಗೆ ಯುವಕರು ಗಾಂಜಾ ಆಗಂತ ಒಂದು ಅಡಿಕ್ಷನ್ಗೆ ಭಾಳಷ್ಟು ಒಳಗಾಗ್ತಾ ಇದ್ದಾರೆ. ಕಾಲೇಜಲ್ಲಿ, ಶಾಲೆಯಲ್ಲಿ ಇದೆಲ್ಲ ಇಲ್ಲಿ ಗಾಂಜಾ ಸಪ್ಲೈ ಮಾಡ್ತಿರೋರು ಯಾರು, ಎಲ್ಲಿಂದ ಇದು ಗಾಂಜಾ ಬರ್ತಾ ಇದೆ? ಇದು ಇವತ್ತು ನಂಜನಗೂಡಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವಾದ ನಂಜನಗೂಡಲ್ಲಿ ಯಾಕೆ ಹೆಚ್ಚಾಗ್ತಿದೆ ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕರಲ್ಲಿ ಒಂದು ಆತಂಕನ ಹುಟ್ಟಿದೆ. ತಮಗೆಲ್ಲ ಗೊತ್ತಿದೆ, ಇದೇ ವರ್ಷ ಜೂನಲ್ಲಿ ಮೇಟ್ಗಳ್ಳಿ ಹತ್ರ ಕಾಂಗ್ರೆಸ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬರೋಬ್ಬರಿ ಒಂದು 12 ಕೋಟಿಯಷ್ಟು MDMS ಅಂತ ಒಂದು ಡ್ರಗ್ನ ಪತ್ತೆ ಹಚ್ಚಿದ್ರಲ್ಲಿ. ಅದು ಯಾರು ಬಂದು ಪತ್ತೆ ಹಚ್ಚಿದ್ರು? ಈ ಕಡೆ ಮುಂಬೈಯವರು ಬಂದು ಪೊಲೀಸವ್ರು ಬಂದು ಅದನ್ನ ಪತ್ತೆ ಹಚ್ಚಿದ್ರು. ನಂಜನಗೂಡಲ್ಲಿ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕೂಡ ನೋಡ್ತಾ ಇದ್ದೀವಿ. ಈ ಗಾಂಜಾ ಎಲ್ಲ ತಗೊಂಡು ಯಾವ ಥರ ಸೇವನೆ ಮಾಡಿಕೊಂಡು ಪೊಲೀಸ್ ಮೇಲೆ ಹಲ್ಲೆ ಮಾಡೋಕ್ಕಂತ ಹೋಗಿರೋಂಥ ಪ್ರಕರಣಗಳೆಲ್ಲ ಬಂದಿದೆ ಇಲ್ಲಿ. ಸೊ ಹಾಗಾಗಿ ಇವತ್ತು ಯುವಕರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸಾರ್ವಜನಿಕರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಮಾಹಿತಿ ಮತ್ತೊಂದು ಏನಾದ್ರು ತಮ್ಗೆ ಸಿಕ್ಕಿದ್ರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ತಿಳಿಸಿ ಇದ್ರ ಬಗ್ಗೆ ಕೂಡಲೇ ಒಂದು ಗಮನ ಜರುಗಿಸ್ಬೇಕಾಗತ್ತೆ. ಇಚ್ಚಿನ ದಿನಗಳಲ್ಲಿ ಈ ಗಾಂಜಾ ಪ್ರಕರಣಗಳು ದಿನ ಜಾಸ್ತಿನೇ ಆಗ್ತಾ ಇದೆ. ಇಲ್ಲಿ ಯಾರು ಒಬ್ರು ಕುಡ್ಕೊಂಡು ಏನಾರು ಹೋದ್ರೆ ಪೊಲೀಸ್ ಅವರನ್ನ ಹಿಡಿತಾರೆ, ಬ್ರೇಕ್ನೆಲ್ಲ ಇದನ್ನ ಹೋಗಿ ಮುಖಾಂತರ ಅವ್ರು ಕುಡ್ತಿದ್ರು ಇದಕ್ಕೆ ಪರಿಶೀಲನೆ ಮಾಡ್ಬೋದು. ಅದೇ ಗಾಂಜಾ ಏನ್ ಮಾಡ್ತೀರಪ್ಪ ನೀವು? ಸೊ ಇದು ಬಹಳ ಆತಂಕದ ವಿಚಾರ ಇದು. ಸೊ ಹಾಗಾಗಿ ಇವತ್ತು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಒಂದು ಬೃಹತ್ ಬೈಕ್ ಜಾಥಾ ಮುಖಾಂತರ ಜನಗಳಲ್ಲಿ ಜಾಗೃತಿ ಮೂಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಕೂಡ ಸಹಕಾರ ಮಾಡಿ ಮುಂದಿನ ದಿನದಲ್ಲೇ ಸಾರ್ವಜನಿಕರು ಕೂಡ ಅಷ್ಟೇ ಎಲ್ಲರೂ ಕೂಡ ಪೊಲೀಸರಿಗೆ ಸಹಕಾರ ಮಾಡಿ ನಾವು ನಂಜನಗೂಡಲ್ಲಿ ಗಾಂಜಾ ಮುಕ್ತವಾಗಿ ಮಾಡಬೇಕು ಅಂತ ಒಂದು ಪಣನ ತೊಡ್ಕೊಂಡು ಇವತ್ತು ಈ ಸಂಕಲ್ಪನ ನಾವು ಮಾಡಬೇಕಾಗತ್ತೆ. ಇತ್ತೀಚೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಡ್ರಗ್ನ ಸೇವೆಯನ್ನು ಮಾಡಬಾರ್ದು ಅಂತ ಹೇಳಿ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಆದರೆ ಇವತ್ತು ಈ ಗಾಂಜಾ ಮುಕ್ತ ನಂಜನಗೂಡು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ರಿ, ಇದು ಪಕ್ಷದ ವತಿಯಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಬಿಜೆಪಿ ಪಕ್ಷ ಯಾವಾಗಲೂ ಯುವಕರ
ಒಂದು ಬೆಳವಣಿಗೆಗೆ ಅವ್ರ ಭವಿಷ್ಯಕ್ಕೆ ಒಂದು ರೂಪದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಸಾರ್ವಜನಿಕರಿಗೂ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ಈ ತರ ತಮ್ಗೆಲ್ಲ ಏನಾರ ಮಾಹಿತಿ ಇದ್ರೆ, ಯಾಕಂದ್ರೆ ಹೌಸಿಂಗ್ ಬೋರ್ಡ್ ಅಲ್ಲಿ ಸಾಕಷ್ಟು ಪ್ರಕರಣಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅಷ್ಟೇ, ಈ ಕಡೆ ಗಾಡಿ ಇಟ್ಬಿಟ್ಟು ಬರೀ ಫೈನ್ ಕಟ್ಟೋದಲ್ಲ, ಇಲ್ಲಿ ರೌಂಡ್ಸ್ಗಳು ಮಾಡಬೇಕು, ಚೆಕ್ ಮಾಡಬೇಕಿಲ್ಲ ಏನಾಗ್ತಿದೆ ಇಲ್ಲಿ ಅಂತ, ಬರೀ ಫೈನ್ ಕಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಾಲದು. ಸೊ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಎಚ್ಚೆತ್ಕೊಂಡು ಸಾರ್ವಜನಿಕರು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಧಾರ್ಮಿಕ ಕ್ಷೇತ್ರದ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಕೈ ಜೋಡಿಸಿ ನಂಜನಗೂಡನ್ನ ಗಾಂಜಾ ಮುಕ್ತವಾಗಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲ ಒಂದು ನಮ್ಮ ಪಕ್ಷ